ಸೊ ಫೈನಲಿ ಕಿರಣ್ ರಾಜ್ ಅವರ ಅಪ್ಕಮಿಂಗ್ ಮೂವಿ ಶೇರ್ ಟ್ರೇಲರ್ ಔಟ್ ಆಗಿದೆ. ಬೈ ಅಫಿಷಿಯಲ್ ಮೂವಿ 15 ಮೇ 2026ಗೆ ಬರ್ತಾ ಇದೆ. ಆದರೆ ಟ್ರೇಲರ್ ಹೇಗಿದೆ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಸೊ ನೀವು ಕಿರಣ್ ರಾಜ್ ದೊಡ್ಡ ಅಭಿಮಾನಿ ಆಗಿದ್ರೆ ಈ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ಅದೇ ವಿಡಿಯೋ ಶುರು ಮಾಡೋಣ. ಸೊ ಟ್ರೇನಲ್ಲಿ ಸಿಂಪಲ್ ಇದೆ. ನಮ್ಮ ಕಿರಣ್ ರಾಜ್ ಸರ್ ಏನಿದ್ದಾರೆ, ಸೊ ಅವರು ಆರ್ಫನ್ ನಲ್ಲಿ ಹುಟ್ಟಿದ್ದಾರೆ, ಅಂದ್ರೆ ಅನಾಥಾಶ್ರಮದಲ್ಲಿ ಹುಟ್ಟಿದ್ದಾರೆ. ಸೊ ಅನಾಥಾಶ್ರಮ ಏನೋ ಸಣ್ಣವಿದ್ದಾಗ ಏನೋ ಲಫ್ಡ ಆಗಿರ್ತ ಅಂತ ಹೇಳಿ ನಮ್ ಕಿರಣ್ ರಾಜ್ ಸರ್ ಸಣ್ಣವಿದ್ದ ನೋಡ್ಕೊಂಡ್ ಬಂದಿತ್ತೆ ಎಲ್ಲ ಪರಿಸ್ಥಿತಿ, ಲೈಕ್ ಪ್ರಾಬ್ಲಮ್ ಹೇಗಿರುತ್ತೆ, ಸೊಸೈಟಿ ಹೆಂಗ್ ಇದು ಮಾಡ್ತೇವೆ ಅಂತ ಹೇಳಿ. ಸೊ ಒನ್ ಟೈಮ್ ಏನಾಗುತ್ತೆ, ನಮ್ ಕಿರಣ್ ರಾಜ್ ಸರ್ ದೊಡ್ಡ ಆದ ನಂತರ ಸೊ ಎಲ್ಲೋ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಒಬ್ಬ ನಮ್ ಕಿರಣ್ ರಾಜ್ ಸರಿಗೆ ಹೊಡಿತಾರೋ ಏನೋ, ಯಾರಿಗೋ ಲೇಬರ್ ಹೊಡಿತಾರೋ ಏನೋ. ಸೊ ಕಿರಣ್ ರಾಜ್ ಸರ್ಗೆ ಇಷ್ಟ ಆಗಲ್ಲ. ಸೊ ಆ ಕಿರಣ್ ರಾಜ್ ಸರ್ ನನ್ನ ಮಗನಿಗೆ ಹೊಡಿತಾನೆ. ಸೊ ಅಲ್ಲಿ ಒಂದು ಡೈಲಾಗ್ ಬರ್ದೆ, ಒಂದು ಕೂಲಿ ಹತ್ರ ಹೊಡ್ಕೊಂಡು ಬಂದಿಯಲ್ಲೋ. ಸೊ ಅಲ್ಲಿ ರೆಫರೆನ್ಸ್ ಆಗಿದ್ದ ನಮ್ಮ ಕಿರಣ್ ರಾಜ್ ಸರ್ ಎಲ್ಲೋ ಕೂಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅವ ಹೊಡೆದಿದ್ದು ಒಂದು ನಾರ್ಮಲ್ ಲೋಕಲ್ ಗುಂಡ ಅಲ್ಲ, ಏನೋ ಒಬ್ಬ ಕ್ರಿಮಿನಲ್ ಗುಂಡ ಅಂತ ತಿಳಿಯುತ್ತೆ. ಸೊ ಅಲ್ಲೂ ನಂತರ ಅಲ್ಲಿಂದ ಕಿರಣ್ ರಾಜ್ ಮತ್ತದು ಪೊಲಿಟಿಕಲ್ ಏನೋ ಫೈಟ್ ನಡೆಯುತ್ತೆ. ಸೊ ಅದ್ರ ನಂತರ ಬೈ ಯಾರ್ಯಾರು ಕಿರಣ್ ರಾಜ್ ಹೆಲ್ಪ್ ಮಾಡ್ತಾರೋ ಇಲ್ಲ ಯಾರ್ಯಾರು ಕಿರಣ್ ರಾಜ್ ಹೆಲ್ಪ್ ಮಾಡ್ತಾರೋ ಅವ್ರಿಗೆಲ್ಲ ಗುಂಡಾದವರು ತೊಂದರೆ ಕೊಡ್ತಾರೆ. ಸೊ ಟ್ರೇಲರ್ ಅಲ್ಲಿ ಕಿರಣ್ ರಾಜ್ ಹೇಳೋದು ಒಂದೇ, ನನಗೆ ಯಾರು ಕಷ್ಟ ಕೊಡ್ತಾರೋ ನಾವು ಬಿಡಲ್ಲ, ಆದರೆ ನಮಗೋರು ಹ್ಯಾಂಗ್ ಉಳಿಸ್ಕೋಬಿಟ್ಟು ನಾ ಉಳಿಸ್ಕೋತೀನಿ ಅಂತ ಹೇಳ್ತಾರೆ. ಸೊ ಡೈಲಾಗ್ ಅಲ್ಲೇ ಇದೆ. ಸೊ ಅವರು ಕಿರಣ್ ರಾಜ್ ಫ್ಯಾಮಿಲಿ ಇಲ್ಲ, ಅವ್ರ ಎಲ್ಲ ಫ್ರೆಂಡ್ಸ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಟ್ರೇಲರ್ ಸಕ್ಕದಾಗಿ ಮೂಡ್ ಬಂದಿದೆ. ಸೊ ಕಿರಣ್ ರಾಜ್ ಸರ್ ಆಕ್ಷನ್ಗೆ ವಾಪಸ್ ಬಂದಿದ್ದಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಅವ್ರಿಗೆ ಯಶಸ್ಸು ಸಿಗ್ಲಿ, ಸಕ್ಸಸ್ ಸಿಗ್ಲಿ ಅಂತ ನಾವು ಎಲ್ಲ ಬೇಡ್ಕೋಣ. ಸೊ 15 ಮೇ 2026ಗೆ ಮೂವಿ ರಿಲೀಸ್ ಆಗ್ತಿದೆ. ಥಿಯೇಟರ್ನಲ್ಲಿ ಹೋಗಿ ನೋಡಿ RIC ವಿಶ್ ಮಾಡಿ. ಸೊ ವಿಡಿಯೋ ಪಸಂದ್ ಆಯ್ತು ನಿಮಗೆ ಲೈಕ್ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಈಗ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೋರಿ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ.